ಬಂದ ನಮ್ಮಯ್ಯ ವಿಜಿ. ಏನಪ್ಪ ವಿಜಿ? ಹಾಯ್ ಮಾಮ. ಬಂದೇನಪ್ಪ. ಅಲ್ಲ ಕಾಲೇಜ್ ಹೇಗಾಯ್ತು? ಕಾಲೇಜ್ ಹೇಗಾಗ್ಬೇಕು ಹಾಗಾಯ್ತು ಬಿಡು ಮಾಮ. ನೀನು ಯಾಕೆ ನಗ್ತೀಯ ಅಂತ ಹೇಳಿ ನಕ್ರೆ ನನಗೂ ಸ್ವಲ್ಪ ಅರ್ಥ ಆಗ್ತಿತ್ತು. ನಿನ್ನ ನಗುಗಿಷ್ಟು ಬೆಂಕಿ ಬಿತ್ತು, ಕರೆಕ್ಟಾಗಿ ಹೇಳು. ಈ ಸ್ಟೆಪ್ಸ್ ಹತ್ತಿದ ಕೂಡಲೇ ದಾರಿ ಕವಲಾಗುತ್ತಲ್ಲ, ಗೀತಾ ಮತ್ತು ವಿಜಿ ಆ ಕವಲು ದಾರಿನಲ್ಲೇ ಹೋಗ್ತಾರಲ್ಲ. ಗೀತಾ ಮತ್ತು ವಿಜಿ ಯಾವತ್ತು ಒಂದಾಗಲ್ಲ ಅನ್ನೋದ್ರ ಅರ್ಥ ಅದು ಅಲ್ಲ, ಕರೆಕ್ಟ್ ಅಲ್ಲ? ಹೇಳು ದೊಡ್ಡಣ್ಣ, ಹೇಳು. ಗೀತಾ 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 ಓವರ್ ಆಗಿ ಆಡ್ಬೇಡ ವಿಜಿ. ಈಗ ಅಂತದೇನಾಯ್ತು? ಈ ಕಡೆ ಇರೋದು ನನ್ನ ರೂಮ್ ಅಂತ ಗೊತ್ತಿದ್ರು ನನ್ನಿಂದ ಯಾಕೆ ಬರ್ತಿದ್ಯಾ? ಓ ಅದು ಆ್ಯಕ್ಚುಲಿ ಗಂಡ ಹೆಂಡತಿ ಅಂದಮೇಲೆ ಹೆಂಡತಿ ರೂಮ್ ಗಂಡಂದೇ ಅಲ್ವಾ? ಹಲೋ ಹಲೋ ಹಲೋ, ತಮಾಷೆ ಮಾಡಿದೆ. ಇಟ್ಸ್ ಜಸ್ಟ್ ಎ ಜೋಕ್. ಯಾ ಜೋಕ್ ತುಂಬಾ ಚೆನ್ನಾಗಿತ್ತು, ಆದ್ರೆ ನಗು ಬರ್ಲಿಲ್ಲ. ಬಿಡುವಾದಾಗ ನಗ್ತೀನಿ. ಗೀತಾ 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 ಏನ್ ಮಾಮ? ಇದು ಬೇಕಿತ್ತ? ನಿನಗಿದು ಹೊಸದು, ನನಗೆ ಅಭ್ಯಾಸ ಹೋಗಿದೆ. ನನಗೆ ಬೆಳಗಾಗೋದೇ ಇದರಲ್ಲಿ. ತಾಯಿ ಮಗ ಸೇರಿದ ದಿನಕ್ಕೆ 100 ಸರಿ ಹೋಗಿದ್ದಾರೆ. ಹೇಗಿತ್ತ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ 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 ಗೀತಾನ ಸುತ್ತ. ಮುತ್ತು ಮತ್ತೆ ಮಾಣಿಕ್ಯ ಎರಡೂ ನಮ್ಮ ಕೈತಪ್ಪಿ ಹೋಗುವ ಸಂಭವನೀಯತೆ 100% ನನಗೆ ಸ್ಪಷ್ಟವಾಗಿ ಗೋಚರ ಆಗ್ತಿದೆ ಅಣ್ಣಯ್ಯ. ಮುತ್ತು ಬೇಕಾ ತುತ್ತು ಬೇಕಾ ಅನ್ನೋ ಪರೀಕ್ಷೆಯಲ್ಲಿ ಮುತ್ತನ್ನೇ ಆರಿಸಿಕೊಂಡ ನಮ್ಮ ವಿಜಯಕುಮಾರ. ಹೀಗೆ ಆದರೆ ನಮ್ಮ ಮುಂದಿನ ಗತಿ ಏನು? ಈಗ ಅವ್ನು ನೋಡಿದ್ಯಲ್ಲ, ಅವನಲ್ಲಿ ಏನು ಕಾಣಿಸ್ತು? ಕಾಲೇಜ್ ಬ್ಯಾಗ್. ಒಳಗಡೆ ಏನು ಕಾಣಿಸ್ತು ಅಂತ ಕೇಳಿತು. ಅದನ್ನೇ ಏಯ್, ಮನಸ್ಸಿನ ಒಳಗೆ ಏನು ಕಾಣಿಸ್ತು? ಪ್ರೀತಿ. ಆದರೆ ನನಗೇನು ಕಾಣಿಸ್ತು ಗೊತ್ತಾ? ಏನು? ಅವನ ಮತ್ಸರ ನಾಗರ ಹಾವಿನ ಹಾಗೆ ಹೆಡೆ ಎತ್ತಿ ನಿಂತಿರೋದು ಕಾಣಿಸ್ತು. ಹುಲಿ ಸುಮ್ಮನೆ ಮಲ್ಕೊಂಡಿದ್ದ ಅಂತಂದರೆ ಜಿಂಕೆನ ಹಿಡಿಯೋದಕ್ಕಾಗಲ್ಲ. ಅದು ಜಿಂಕೆನ ಓಡಾಡಿಸ್ಬೇಕು, ಮುದ್ದಾಡಬೇಕು, ಗುದ್ದಾಡಬೇಕು, ಆಮೇಲೆ ಕ್ಯಾಚ್ ಹಾಕ್ಕೊಂಡು ಅದನ್ನು ಬಡ್ದು ಬಾಯಿಗೆ ಹಾಕೋಬೇಕು. ಗೀತಾನ ವಿಚಾರನ ವಿಜಿ ನೋಡ್ಕೋತಾನೆ. ನಾವು ಒಳಗಡೆ ನಮ್ಮ ತಂಗಿಯವ್ವನ ನಮ್ಮ ಬಾಬಾಜಿ ಹೇಗೆ ನೋಡ್ಕೋತಾ ಇದ್ದಾನೋ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಒಳಗೆ ಏನು ಸೀನ್ ನಡೀತಿದೆಯೋ? ನಾನು ನಂಬಲಿಲ್ಲ. ಸಾಕ್ಷಿ ಸಮೇತ ಹೇಳಿದಾಗ ನಂಬೇಕಾಯ್ತು. ಅದು ರೀ, ನೀನು ಯಾಕೆ ಬಂದು ಬೆವರ್ತಾ ಇದೀಯಾ? ಬೆವರ? ಅದು ನೀವು ಈ ವಿಷಯ ಹೇಳಿದ್ರಲ್ಲ, ನಂಬೋಕೆ ಆಗ್ತಿಲ್ಲ. ಸ್ವಲ್ಪ ಶಾಕ್ ಆಗ್ಬಿಟ್ಟೆ. ಈ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಯಾರೋ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ, ಅನುಮಾನನೇ ಬರದೇ ಇರೋ ಹಾಗೆ ಮುಚ್ಚಾಕಿದ್ದಾರೆ ಅಂತ ಮಾತ್ರಕ್ಕೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಸತ್ಯ ಯಾವತ್ತಿದ್ರೂ ಸತ್ಯನೇ. ಎಲ್ಲೇ ಮುಚ್ಚಿಟ್ರು ಎಷ್ಟೇ ವರ್ಷಗಳಾದರೂ ಅದು ಹೊರಗಡೆ ಬರೋ ತಾಕತ್ತು ಅದಕ್ಕಿರುತ್ತೆ. ನನ್ನ ಸುಧಾನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ ಅಂತ ನಿಮಗೂ ಗೊತ್ತು. ನನ್ನ ಜೀವಕ್ಕೆ ಜೀವ ಆಗಿದ್ಲು ಅವಳು. ಯಾವತ್ತು ಯಾರನ್ನು ತಮಾಷೆಗೂ ನೋಯಿಸಿದವಳಲ್ಲ ಅವಳು. ಅಂತವಳನ್ನ ಕೊಲೆ ಮಾಡಿದ್ದಾರೆ ಅಂತಂದ್ರೆ ಎಂತ ದುಷ್ಟಿರ್ಬೇಕು ಅವರು, ಎಷ್ಟು ಕೆಟ್ಟವರಾಗಿರ್ಬೇಕು ಅವರು.
ಅವಳು ಇಲ್ಲದ ಒಂದು ಕ್ಷಣನೂ ಊಹಿಸ್ಕೊಳಕ್ಕಾಗದೇ ಇರೋ ನನ್ನ ಅವಳು ಇಲ್ಲದೆ ಬದುಕುವಾಗ ಮಾಡ್ಬಿಟ್ರಲ್ಲ ನನ್ನ. ಅವರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಬಾನು. ಸುಧಾ ಸಾವು ಕೊಲೆ ಅನ್ನೋದನ್ನ ನನಗೆ ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನನ್ನ ತಲೆ ಚಿಟ್ಟು ಹಿಡಿತಾ ಇದೆ. 20 ವರ್ಷಗಳಿಂದ ನನಗೆ ಯಾಕೆ ಈ ವಿಷಯ ಗೊತ್ತಾಗ್ಲಿಲ್ಲ? ಎಂತ ಮೋಸ ಮಾಡ್ಬಿಟ್ರಲ್ವಾ? ದೊಡ್ಡ ಮೂರ್ಖ ಆಗ್ಬಿಟ್ಟೆ ನಾನು. ಅಂದ್ರೆ ಇವ್ರಿಗೆಲ್ಲ ಗೊತ್ತಾಗೋಗಿದ್ಯಾ? ಬಾನು, ನನ್ನ ಸುಧಾನ ಕೊಂದವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಆದ್ರೆ ಏನ್ ಮಾಡ್ಲಿ, ಕೊಲೆ ಅಂತ ಗೊತ್ತಾಗಿದೆ. ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯ ಇವರಿಗೆ ಪೂರ್ತಿ ಸತ್ಯ ಗೊತ್ತಾಗಿಲ್ಲ. ಕೊಲೆಗಾರ ಯಾರು ಅನ್ನೋ ಸುಳಿವು ಇವ್ರಿಗೆ ಸಿಕ್ಕಿಲ್ಲ. ಹಾಯ್ ಗೀತಾ. ಏನ್ ಬಂದಿದ್ದು? ಒಂದು ಐಡಿಯಾ ಮಾಡೋಣ. ಇವತ್ತು ರಾತ್ರಿ ನಾವಿಬ್ರು ಒಟ್ಟಿಗೆ ಊಟ ಮಾಡೋಣ. ನಾನ್ ಬರಲ್ಲ. ಸರಿ ಬಿಡು, ನೀನ್ ಬರ್ದಿದ್ರೆ ನಾನು ಊಟ ಮಾಡಲ್ಲ. ನನಗೆ ಹಸ್ವಿಲ್ಲ ವಿಜಯ್. ಪರವಾಗಿಲ್ಲ, ನೀನ್ ಬಂದು ಸುಮ್ಮನೆ ಕೂತ್ಕೋ. ನಾನು ನಿನ್ನ ನೋಡ್ಕೊಂಡು ಊಟ ಮಾಡ್ತೀನಿ. ನಾನೇನ್ ಚಂದ ಮಾಮನ ನನ್ನ ನೋಡ್ಕೊಂಡು ಊಟ ಮಾಡಕ್ಕೆ? ಚಂದಮಾಮಗಿಂತ ಚಂದ ನೀನು. ಆ ನೋಡು ವಿಜಯ್, ನೀನೇನೇ ಹೇಳಿದ್ರು ನಾನು ಬರಲ್ಲ. ಅಲ್ಲ, ನೀನ್ ಬಂದಿಲ್ಲ ಅಂದ್ರೆ ನಾನು ಹಸ್ಕೊಂಡು ಸತ್ತೋಗ್ತೀನಿ. ನಿನ್ನಿಷ್ಟ. ಅಮ್ಮ, ಅಮ್ಮ, ಗೀತಾ, ಏನಾಯ್ತು ವಿಜಯ್? ವಿಜಯ್ ನಾನೇನು ಮಾಡಿಲ್ಲ, ಸಾರಿ. ಏನಾಗಿಲ್ಲ, ಸುಮ್ಮನೆ ತಮಾಷೆ ಮಾಡ್ದೆ. ನೋಡು, ಇದಕ್ಕೂ ನನಗೆ ನಗು ಬರ್ಲಿಲ್ಲ. ಆಗ್ಲೇ ನಾನೊಂದು ಜೋಕ್ ಹೇಳಿದ್ನಲ್ಲ, ಅದಕ್ಕೆ ನೀನ್ ಫ್ರೀ ಆದಾಗ ನಗ್ತೀನಿ ಅಂದೆ. ನಕ್ಕಿದ್ಯಾ? ನಕ್ಕು ಬಿಡು ಗೀತಾ, ಎಲ್ಲದಕ್ಕೂ ಒಂದೇ ಸತಿ ನಗೋಕ್ಕಾಗಲ್ವಲ್ಲ. ಓ ಕೂಲ್ ಕೂಲ್ ಕೂಲ್. ಅಷ್ಟೊಂದು ಕೋಪದಲ್ಲಿ ನೋಡ್ಬೇಡ ಗೀತಾ, ಕೂಲ್. ಹೌದು, ನನಗೇನಾದ್ರೂ ಆದ್ರೆ ನಿನ್ನ ಹಣೆಯಲ್ಲಿ ನೆರಿಗೆ ಮುಡುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ, ಸಿಕ್ಕಾಪಟ್ಟೆ ಗಾಬರಿ ಆಗ್ತೀಯ. ಯಾಕೆ ಅಷ್ಟೊಂದು ಗಾಬರಿ ಆಗ್ತೀಯ ಗೀತಾ? ನನ್ನ ಕೈಗೆ ಚಿಕ್ಕದಾಗಿ ಏಟಾದ್ರೇನೆ ನಿನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಇನ್ ನಾನು ಹಸ್ಕೊಂಡ್ ಸಾಯ್ತೀನಿ ಅಂದ್ರೆ ನೀನ್ ಸುಮ್ಮನೆ ಇರ್ತೀಯ? ಯಾಕೆ ಹೀಗಾಗೋಯ್ತು ಬಾನು? ರೀ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಅಂಥ ದೇವತೆನ ಕೊಲೆ ಮಾಡೋ ಬುದ್ಧಿ ಯಾರಿಗ್ರಿ ಬರುತ್ತೆ? ಒಬ್ರಿಗೂ ಕೆಟ್ಟದ್ದು ಬಯಸಿದವ್ರಲ್ಲ ಅವರು, ಒಂದು ಇರುವೆಗೂ ನೋವು ಕೊಟ್ಟವ್ರಲ್ಲ ಅವರು. ಅಂಥವ್ರನ್ನ ಕೊಲೆ ಮಾಡೋ ಶತ್ರುಗಳು ಯಾರು ಇರ್ತಾರೆ?
ಇಷ್ಟಕ್ಕೂ ನಿಮಗೆ ಈ ವಿಷಯನ ಹೇಳಿದ್ಯಾರು? ಯಾರೋ ಒಬ್ರು ಹೇಳಿದ್ರು. ಆ ವಿಷಯ ಹೇಳಿದ್ದಾರೆ ಅಂದ್ರೆ ಅದು ಸತ್ಯವಾದ ಮಾತು. ಈ ವಿಷಯ ಹೇಳೋದಕ್ಕೆ ನಿನಗೆ ಫೋನ್ ಮಾಡಿದೆ ಬಾ. ಅಷ್ಟಲ್ಲಿ ನೀನು ದೊಡ್ಡ ನನ್ನ ವಿಷಯ ಹೇಳಕ್ ಬಂದಿಯಲ್ಲ, ಅದಕ್ಕೆ ಕೋಪ ಬಂದು ನಿನ್ನ ರೇಗ್ಬಿಟ್ಟೆ ಬಾನ್. ಐ ಆಮ್ ರಿಯಲಿ ಸಾರಿ ಬಾನ್. ವಿಷಯ ನಿನಗೆ ಹೇಳಿದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಇರಲಿ ಬಿಡ್ರಿ, ನೀವಿಂಥ ವಿಷಯನ ಹೇಳ್ತೀರಾ ಅಂತ ನಾನು ನಿರೀಕ್ಷೆನೂ ಮಾಡಿರಲಿಲ್ಲ. ನೋಡಿ, ನೀವು ತುಂಬ ಯೋಚನೆ ಮಾಡಬೇಡಿ, ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ, ಆಯ್ತಾ? ಬಾಬಾಜಿ ಹತ್ರ ಮಾತಾಡ್ತೀಯಾ? ಏನಂದ್ರು? ನಾನೇನು ಮಾತಾಡೋದು, ಎಲ್ಲ ಅವರೇ ಮಾತಾಡ್ಬಿಟ್ರು. ಮಾತು ಪಾಸಿಟಿವ್ ಆಗಿತ್ತು ತಾನೇ? ಇಲ್ಲ ದೊಡ್ಡಣ್ಣ, ನೆಗೆಟಿವ್ ಆಗಿತ್ತು. ನಿನಗೆ ಸರ್ಪ್ರೈಸ್ ಕೊಡೋದಕ್ಕೆ ರೇಗಿದ ಹಾಗೆ ಮಾಡಿ ನಿನ್ನ ಗಾಬರಿ ಪಡಿಸಿ ಆಮೇಲೆ ನಗ್ತಾ ಮಾತಾಡೋ ಪ್ಲಾನ್ ಇತ್ತೋ ಏನೋ? ಕೋಪ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ಯಾ? ದೊಡ್ಡಣ್ಣ, ನನ್ನ ಮಾತು ಪೂರ್ತಿಯಾಗಿ ಕೇಳಿಸ್ಕೊ, ವಿಷಯನೇ ಬೇರೆ ಇದೆ. ಏನದು? ನಿನ್ನ ಭಾವಾಜಿಗೆ ಅವರ ಮೊದಲನೇ ಹೆಂಡತಿ ಸಾವು ಸಹಜವಾದ ಸಾವಲ್ಲ, ಕೊಲೆ ಅನ್ನೋದು ಗೊತ್ತಾಗಿದೆ. ಏನು ಹೇಳ್ತಿದ್ಯಾ? ನಿಜ ದೊಡ್ಡಣ್ಣ, ಅದೇ ಕಾರಣಕ್ಕೆ ಅವರು ಫೋನಲ್ಲಿ ರೇಗಾಡಿದ್ದು. ನಾವೇನೋ ಸರ್ಪ್ರೈಸು ಅದು ಇದು ಅಂತ ಲೆಕ್ಕ ಹಾಕಿದ್ವಿ, ಆದರೆ ಇಂಥ ಶಾಕಿಂಗ್ ಸರ್ಪ್ರೈಸ್ ಕಾದಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವತ್ತೋ ಕಿತ್ತೆಸದ ಪುಸ್ತಕದ ಪುಟ ಮತ್ತೆ ಅವರ ಪುಸ್ತಕದಲ್ಲಿ ಹೇಗೆ ಸೇರ್ಕೊಳ್ಳೋದಕ್ಕೆ ಸಾಧ್ಯ? ಈ ಹುಳುನ ಅವ್ರ ತಲೆಯಲ್ಲಿ ಬಿಟ್ಟಿದ್ಯಾರೋ? ಅದೇನೋ ಅವ್ರು ಸರಿಯಾಗಿ ಹೇಳಲಿಲ್ಲ, ಆದರೆ ಕೊಲೆ ಅನ್ನೋದು ಮಾತ್ರ ಅವರಿಗೆ ಕನ್ಫರ್ಮ್ ಆಗಿದೆ. ಅದೇನೋ ಸಾಕ್ಷಿ ಅಂತಿದ್ರು, ನಾನು ಅದ್ರ ಬಗ್ಗೆ ಜಾಸ್ತಿ ಕೆದಕ್ಕೆ ಕೇಳೋದಕ್ಕೆ ಹೋಗಲಿಲ್ಲ. ನನಗಂತೂ ಮಾತಾಡೋ ತ್ರಾಣನೇ ಸತ್ತು ಹೋಗಿತ್ತು. ಆದರೆ ಒಂದು ಸಮಾಧಾನ ಏನು ಅಂದರೆ, ಅವರಿಗೆ ಕೊಲೆಗಾರನ ಸುಳಿವು ಸಿಗದೆ ಇರೋದು. ಆಗಿರೋದು ಕೊಲೆನೇ ಅಂತ ಗೊತ್ತಾದ್ಮೇಲೆ ಕೊಲೆಗಾರ ಯಾರು ಅಂತ ಕಂಡು ಹಿಡ್ಕೊಳ್ಳೋದು ಕಷ್ಟ ಅಂತ ಅನ್ಕೊಂಡಿದ್ಯಾ? ಅವ್ರಿಗೆ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇದೆ, ಕೈ ಕೆಳಗೆ ಸಾವಿರಾರು ಜನ ಇದ್ದಾರೆ, ಹೇಗೋ ಕಂಡು ಹಿಡಿದು ಬಿಡ್ತಾರೆ. ಹೆದರ್ದವ್ರ ಮೇಲೆ ಹಾವು ಯಾಕೆ ಎಸಿತೀಯ ಅಣ್ಣ? ಈಟಿನ ಹೂವಿಂದ ಅಲಂಕಾರ ಮಾಡಿ ತಂದ್ಬಿಟ್ಟು ದೇಹಕ್ಕೆ ಚುಚ್ಚಿದ್ರು ಅದು ದೇಹಕ್ಕೆ ಸಾವನ್ನೇ ತರುತ್ತೆ ಹೊರತು ಸವರ್ಕೊಂಡೇನು ಹೋಗೋದಿಲ್ಲ. ಈ ವಿಷಯನೂ ಹಾಗೇನೆ. ಆಗಿರೋದು ಕೊಲೆ, ಮುಚ್ಚಿಟ್ಟಿರೋದು ಮಹಾಸತ್ಯ. ಹೊರಗೆ ಬಂದರೆ ತೊಂದರೆ ಆಗೋದು ಯಾರಿಗೆ? ನಿನ್ನನ್ನು ಹೆದರಿಸ್ತಾ ಇಲ್ಲ, ಎಚ್ಚರಿಕೆ. ಚಿಂತೆಯಲ್ಲಿದ್ಯಾ ಅನ್ನೋದು ನಿನ್ನ ಗಂಡನ ಗೊತ್ತಾದರೆ ಅವನು ನಿನ್ನ ಹತ್ರ ಆಡೋ ಮಾತಿನ ಗ್ರಾಮರ್ ಅದು ಬದಲಾಗೋಗ್ಬಿಡುತ್ತೆ. ಅಲ್ಲ, ಊಟ ಮಾಡಿ. ಬೇಡ. ಮನೇಲಿ ಎಲ್ಲರದು ಊಟ ಆಯ್ತು, ಊಟಕ್ಕಂತ ತಟ್ಟೆ ಮುಂದೆ ಕೂತ್ಕೊಂಡು ಕಾಯಿಸೋ ತಪ್ಪಲ್ವಾ? ನಮ್ಮ ಮೇಡಮ್ ಬರ್ಬೇಕಾ? ಊಟ ಮಾಡ ನೋಡು, ನಮ್ದು ಊಟ ಆಗಿ ಜೀರ್ಣ ಆಗ್ತಾ ಬಂತು. ಮಾಡು ಊಟ ಮಾಡಿ, ಬಡಿಸೋನ್ಗೆ. ಮಾಮ, ನಾನು ಹೆಂಡತಿ ಇಲ್ಲದೆ ನನ್ನ ಹೊಟ್ಟೆಗೆ ಊಟ ಇಳಿಯಲ್ಲ ಅಂತ
ಅವಳು ಬಂದೇ ಬರ್ತಾಳೆ ಮಾಮ. ಪ್ರೀತಿ ಅಲ್ಲ ಕಣಲೇ, ವೇಷ. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ಆ ವಿಜಿ ಇವತ್ತು ಒಂದು ತುತ್ತು ಅನ್ನ ತಿನ್ಬಾರ್ದು ಅನ್ನೋ ಕೆಟ್ಟ ಹಠ ಅವಳಿಗೆ. ನೋಡು, ನಾನು ಹೇಳ್ತೀನಿ ಕೇಳು, ಇವತ್ತು ನಿನ್ನ ಪಾಲಿಗೆ ಉಪವಾಸ ಫಿಕ್ಸ್. ಯಾವುದೇ ಕಾರಣಕ್ಕೂ ಅವಳು ಇಲ್ಲಿಗೆ ಬರೋದಿಲ್ಲ, 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 ಬರೋದಿಲ್ಲ. ವೈ ಲಾಫಿಂಗ್?